ಸಿಬಿಎನ್ ವಾರ್ತೆಗಳನ್ನು ವಾಯಿಸಿದವರು ಟೀಮ್ ಮೋದಿ ರಾಯಚೂರು. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಬಹಿರಂಗ ಸಮಾವೇಶ ದಿನಾಂಕ 3 ಮಾರ್ಚ್ 2019 ರವಿವಾರ ಬೆಳಗ್ಗೆ 10ಕ್ಕೆ. ಸ್ಥಳ ಗಂಜ್ ಕಲ್ಯಾಣ ಮಂಟಪ, ರಾಯಚೂರು. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಇಲ್ಲಿ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. GP Kids Wear beside SLV Hotel, Station Road, Raichur. BSK Fashions, Cloth Bazaar, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ನಮಸ್ಕಾರ, ಸಿಬಿಎನ್ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 10ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಸಂಪರ್ಕ ಅಭಿಯಾನ, ಸಂಸದ ಬಿವಿ ನಾಯಕರಿಂದ ಚಾಲನೆ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಕಾರ್ಯಕ್ರಮ. ಪಾಕಿಸ್ತಾನ ವಿರುದ್ಧ ಮಾತನಾಡದ ಮಹಾಗಠಬಂಧನ್ ನಾಯಕರು. ಚಕ್ರವರ್ತಿ ಸೂಲಿಬೆಲೆ ಟೀಕೆ. ಮಾರ್ಚ್ 10ರಂದು ದಲಿತ ಅಲ್ಪಸಂಖ್ಯಾತ ಗಮನಿರತ ಸಂಪ್ರದಾಯ ಸಮಾವೇಶ. ಎಎನ್ ಅಶೋಕ್. ಎಚ್ಆರ್ಬಿ ಲೇಔಟ್ನಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣ, ನಗರಸಭೆ ಪೌರಾಯುಕ್ತದ ಬಳಕೆ, ಗುರುರಾಜರಾವ್ ಆರೋಪ. ನಗರದ ವಾರ್ಡ್ ನಂಬರ್ 9 ಮತ್ತು 10ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಸಂಪರ್ಕ ಅಭಿಯಾನವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ನಗರದ ವಾರ್ಡ್ ನಂಬರ್ 9 ಮತ್ತು 10ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಸಂಪರ್ಕ ಅಭಿಯಾನವನ್ನು ಇಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಖಾಸ್ಬಾವಿ ಬಳಿಯ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಜನಸಂಪರ್ಕ ಅಭಿಯಾನಕ್ಕೆ ಸಂಸದ ಬಿವಿ ನಾಯಕ್ ಅವರು ಚಾಲನೆ ನೀಡಿದರು. ವಾರ್ಡುಗಳ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಸಾಧನೆ, ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತಕುಮಾರ್, ಮಾಜಿ ಶಾಸಕ ಸೈಯದ್ ಯಾಸೀನ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಇರಬಗೇರ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯರಾದ ಜಯಣ್ಣ, ಬಸವರಾಜ್ ಪಾಟೀಲ್ ದರೂರ್, ಬಿ ರಮೇಶ್, ಸಾಜಿದ್ ಸಮೀರ್, ಮುಖಂಡರಾದ ಕೆ ಶಾಂತಪ್ಪ, ಜಿ ಶಿವಮೂರ್ತಿ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಮುಂದಕ್ಕೆ ಆಗರು ಮೋದಿ ಪತನಕ್ಕೆ ಹೊಂಚು ಹಾಕುತ್ತಿರುವ ಗಠಬಂಧನ್ ಪಕ್ಷಗಳಲ್ಲಿ ಕಾಣದ ಕೈಯೊಂದು ಪಾಕಿಸ್ತಾನದಾಗಿದೆ. ಆದ್ದರಿಂದ ಪಾಕಿಸ್ತಾನದ ವಿರುದ್ಧ ಒಂದು ಹೇಳಿಕೆ ನೀಡುತ್ತಿಲ್ಲ. ಆದ್ದರಿಂದ ಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕಿ ದೇಶಭಕ್ತರಾಗುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಟೀಮ್ ಮೋದಿ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ದಿಕ್ಸೂಚಿ ಭಾಷಣದಲ್ಲಿ ಹೇಳಿದರು. ಮೋದಿ ಪತನಕ್ಕೆ ಹೊಂಚು ಹಾಕುತ್ತಿರುವ ಗಠಬಂಧನ್ ಪಕ್ಷಗಳಲ್ಲಿ ಕಾಣದ ಕೈಯೊಂದು ಪಾಕಿಸ್ತಾನದ್ದಾಗಿದೆ. ಆದ್ದರಿಂದಲೇ ಪಾಕಿಸ್ತಾನದ ವಿರುದ್ಧ ಒಂದು ಹೇಳಿಕೆ ನೀಡುತ್ತಿಲ್ಲ. ಆದ್ದರಿಂದ ಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕಿ ದೇಶಭಕ್ತರಾಗುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಟೀಮ್ ಮೋದಿ ಸಂಪಾದಕ ಚಕ್ರವರ್ತಿ ಸೂಲಿಬೆಲೆ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿದರು. ಅವರು ಇಂದು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಟೀಮ್ ಮೋದಿ ವತಿಯಿಂದ ಹಮ್ಮಿಕೊಂಡ ದೇಶಕ್ಕಾಗಿ ಮೋದಿ, ಮೋದಿಗಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇವಲ 40 ಜನರೊಂದಿಗೆ ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಆರಂಭವಾದ ಟೀಮ್ ಮೋದಿಯು ಇಂದು ಕೋಟಿಗೂ ಹೆಚ್ಚು ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ ಎಂದರು. ಮೋದಿ ಸಾಧನೆಗಳ ಕಾರಣವಾಗಿವೆ. ಟೀಮ್ನಲ್ಲಿ ಇರುವವರ ರಾಜಕೀಯಕ್ಕೆ
ಬರೋಲ್ಲ. ಟೀಮ್ ವೇದಿಕೆಯಲ್ಲಿ ರಾಜಕಾರಣಿಗಳು ಭಾಗವಹಿಸುವುದಿಲ್ಲ ಮತ್ತು ರಾಜಕಾರಣಿಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಹಣ ಪಡೆಯುವುದಿಲ್ಲ ಎಂಬ ಧ್ಯೇಯವನ್ನು ಟೀಮ್ ಮೋದಿ ಹೊಂದಿದೆ ಎಂದರು. ಮೋದಿ ಈ ದೇಶಕ್ಕೆ ಏನು ಮಾಡಿದ್ದಾರೆ ಎಂಬುದು ಇತ್ತೀಚೆಗೆ ಪಾಕಿಸ್ತಾನ ಮೇಲೆ ದಾಳಿ ಮತ್ತು ಉಗ್ರರ ಹತ್ಯೆ ಸಾಕ್ಷಿಯಾಗಿದೆ. ಇಂದು ಭಾರತದಲ್ಲಿ ಎಲ್ಲವೂ ಸೌಖ್ಯ ಮತ್ತು ಸುಭದ್ರರಾಗಿದ್ದಾರೆ. ಆದರೆ ಪಾಕಿಸ್ತಾನ ಇಂದು ಅತ್ಯಂತ ತೊಂದರೆ ಮತ್ತು ಆತಂಕವನ್ನು ಎದುರಿಸುತ್ತಿದೆ. ಕಳೆದ 4-6 ದಿನಗಳಿಂದ ಕರಾಚಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ರೈತರು, ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಭಾರತದಲ್ಲಿ ಪೂರ್ವಾಲೋಚನೆಯೊಂದಿಗೆ ಭದ್ರತೆ ಮತ್ತು ವ್ಯಾಪಾರ ವ್ಯವಸ್ಥೆಯನ್ನು ಮೋದಿ ಅವರು ತೊಂದರೆಯಾಗದಂತೆ ನಿರ್ವಹಿಸಿದ್ದಾರೆ. ಭಾರತದ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಸೈನಿಕರಿಗೆ 2 ಲಕ್ಷ ಬುಲೆಟ್ ಪ್ರೂಫ್ ಜಾಕೆಟ್ ಮತ್ತು ಹೆಲ್ಮೆಟ್ಗಳು ನೀಡಿ ಸಾಧನೆ ಮತ್ತು 14 ಮೃತ ಸೈನಿಕರ ಮನೆಗೆ ಕರೆ ಮಾಡಿ ಸಾಂತ್ವನ ಮತ್ತು ಧೈರ್ಯ ಹೇಳಿದ ಮೊದಲ ಪ್ರಧಾನಿಯಾಗಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ, ರಾಹುಲ್ ಗಾಂಧಿ ಅವರ ಹೇಳಿಕೆಗಳು ಹಾಸ್ಯಾಸ್ಪದವಾಗಿವೆ. ಭಾರತಕ್ಕೆ ಇದುವರೆಗೆ ರಫೇಲ್ಗಳು ಯಾಕೆ ಬರಲಿಲ್ಲ ಎಂದು ಕಾಂಗ್ರೆಸ್ ಉತ್ತರ ನೀಡಲಿ ಎಂದರು. ಇನ್ನು 2 ವರ್ಷಗಳಲ್ಲಿ 36 ರಫೇಲ್ಗಳು ಭಾರತಕ್ಕೆ ಬರಲಿವೆ. ಅತ್ಯಂತ ಆಧುನಿಕ ಟ್ಯಾಂಕರ್ಗಳು ಮತ್ತು ಅತ್ಯಂತ ಭಾರ ಹೊರುವ ಹೆಲಿಕಾಪ್ಟರ್ಗಳು ಅಮೆರಿಕದಿಂದ ಬರಲಿವೆ. ಭಾರತದ ಮತ್ತಷ್ಟು ಬಲಿಷ್ಠವಾಗಲಿದೆ. ಮೋದಿಯವರು ತಮ್ಮ ಅವಧಿಯಲ್ಲಿ ಪ್ರತಿ ದೇಶಕ್ಕೆ ಪ್ರವಾಸ ಕೈಗೊಂಡಿದ್ದರೂ ಭಾರತದ ಭದ್ರತೆ ಮತ್ತು ಭಾರತದ ಲಾಭಿಗಾಗಿ ಶ್ರಮಿಸಿದ್ದಾರೆ. ಇಂತಹ ನಾಯಕರಿಂದ ನಮ್ಮ ರಾಜಕೀಯ ಬೆಳೆಯುವುದಿಲ್ಲ ಎಂಬ ಆತಂಕದಿಂದ ಗಠಬಂಧನ್ ಪಕ್ಷಗಳು ಅವರ ಪತನಕ್ಕೆ ನಿಂತಿವೆ. ಚುನಾವಣೆಯ ನಂತರ ಗಠಬಂಧನ್ ಪಕ್ಷಗಳು ಉಳಿಯುವುದಿಲ್ಲ ಎಂದರು. ಬಡವರಿಗಾಗಿ ಜನ್ಧನ್ ಯೋಜನೆ, ಜನ ಔಷಧಿ, ಉಚಿತ ಡಾಟಾ ವ್ಯವಸ್ಥೆ, ಆರೋಗ್ಯ ಸೇವೆ, ಕಡಿಮೆ ದರದಲ್ಲಿ ಹೃದಯ ಚಿಕಿತ್ಸೆ, ಸ್ವೆಟ್ಗಳು, ಆಯುಷ್ಮಾನ್ ಭಾರತ್ ಸೇರಿದಂತೆ ಅದಕ್ಕೂ ಮಿಗಿಲಾಗಿ ಈ ದೇಶಕ್ಕೆ ದಲಿತರನ್ನು ರಾಷ್ಟ್ರಪತಿ ಮಾಡಿ ಸಾಧನೆ ಮೋದಿ ಅವರದ್ದಾಗಿದೆ. ಮೇರಾ ನಂಬರ್ ಕಬ್ ಆಯೇಗಾ ಎಂದು ನೆಹರು ಕಾಲದಿಂದಲೂ ಕಾಯುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರೇ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಮುಂದೆ ಪ್ರಿಯಾಂಕ್ ಗಾಂಧಿ ಮತ್ತು ಮದ್ರಾಸ್ ಸೇರಿದಂತೆ ಅವರ 2 ಮಕ್ಕಳು ಸರದಿಯಲ್ಲಿದ್ದಾರೆ. ನಿಮ್ಮ ನಂಬರ್ ಸತ್ತರೂ ಬರುವುದಿಲ್ಲ. ದೇಶಕ್ಕಾಗಿ ಪಣವಿಟ್ಟ ಮೋದಿಯನ್ನು ಬೆಂಬಲಿಸಿ ದೇಶಭಕ್ತರಾಗಿ ಎಂದು ಹೇಳಿದರು. ಮನೆ ಮುಂದೆ ಬಹಳ ಚೆನ್ನಾಗಿದೆ, ನಿಂಬೆ ಹಣ್ಣು ಕಟ್ಟಿದ್ರೆ, ಮನೆ ಮುಂದೆ ನಿಂಬೆ ಹಣ್ಣು ಕಟ್ಟಿದ್ರೆ ಭೂತ ಪ್ರೇತಗಳು ಬರಲು, ಮತ್ತೆ ಆಲೂಗಡ್ಡೆ ಕಟ್ಟಿದ್ರೆ ಎಷ್ಟು ಅಂತ ಬರ್ತಿರ್ತೀವಿ. ಈ ಜವಾಹರ್ಲಾಲ್ ನೆಹರು ಪ್ರಧಾನಿ ಅಂದಾಗ ಈ ಕಾರ್ಯಕರ್ತರು ಅನ್ಕೊಂಡ್ರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮೇರಾ ನಂಬರ್ ಇಸ್ಕೆ ಬಾದ್ ಆಯ, ಮೇರಾ ನಂಬರ್ ಅಬ್ ಆಯೇಗಾ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಒಬ್ಬ ಪಪೆಟ್ ನ ಮುಂದಿಟ್ಕೊಂಡು, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ನ ಮುಂದಿಟ್ಕೊಂಡು ದೊಡ್ಡ ರ್ಯಾಲಿ ಇವರೇ ಯಾಕೆ ಕರ್ಕೊಂಡು ಹೋಗೋದು ಅಂದ್ರೆ ಇನ್ಕಾಂಪಿಟೆಂಟ್ ಅಂತ ಇಡೀ ದೇಶಕ್ಕೆ ಗೊತ್ತಾಗಲಿ, ಆ ಮೂಲಕ ನನ್ನ ನಂಬರ್ ಆಗಾದ್ರೂ ಬರಲಿ ಅಂತ ಇವರು ತುಂಬಾ ಕಡೆ ಹೇಳಿಕೆ ಕೊಟ್ಟಿದ್ದಾನೆ. ಇಡಿಯ ಎಲ್ಲ ವಿಚಾರಣೆ ಮುಗಿದ ನಂತರ ನಾವು ಪೊಲಿಟಿಕ್ಸ್ ಬರಬೇಕು ಅಂತ ನಾಳೆ ಅವನು ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಾನೆ. ನೀವು ಜವಾಹರ್ಲಾಲ್ ನೆಹರು ಕಾಲ್ ಮಾಡಿದ್ರಿ, ಇಂದಿರಾ ಗಾಂಧಿ ಕಾಲ್ ಮಾಡಿದ್ರಿ, ಫೈನ್, ನನಗೆ ರಾಬರ್ಟ್ ವಾದ್ರಾಗೂ ಕಾಲ್ ಮಾಡಬೇಕಾದ ಪರಿಸ್ಥಿತಿ ಈಗೆಲ್ಲ ನೀವು ಯಾರು ಓಡಾಡ್ತೀರಾ ಅಂತ ಯಾರಿಗೂ ಗೊತ್ತಾಗಲ್ಲ. ಈ ಬಾರಿ ಮೋದಿ ಓಟ್ ಮಾಡಿ ಅದರ ದುಡ್ಡನ್ನು ತರಿಸಿದ್ದಾರೆ. 50 ರೂಪಾಯಿಗೆ ಇವತ್ತು ಮಾತ್ರ ಪುಸ್ತಕ ಸಿಗುತ್ತೆ. ಆಸಕ್ತಿಯನ್ನು ತೆಗೆದುಕೊಳ್ಳಿ. ಇದು ಕೂಡ ಫ್ರೀ ಇಲ್ಲ. ಒಂದೊಂದು ಪೋಸ್ಟರ್ ಅದಕ್ಕೆ ನಿಮ್ಮಂತ ಜನ ಕೊಟ್ಟಿರೋ ದುಡ್ಡಿನಿಂದ ಇದನ್ನು ಮಾಡಿಸುವುದು. ಇದು ಒಂದೇ ಒಂದು ಪೋಸ್ಟರ್ ವೇಸ್ಟ್ ಆಗಬಾರ್ದು ಅಂತ ನಮ್ಮ ಬಯಕೆ. ನಾನು ಫ್ರೀ ಕೊಟ್ಟರೆ ನೀವು ಹತ್ಕೊಂಡು ಹೋಗ್ತೀರಾ, ಇದು ಆ ಪರಿಸ್ಥಿತಿ. 2 ಪೋಸ್ಟ್ ಇದೆ, ಇದ್ರ ಜೊತೆ ಒಂದು ಸ್ಟಿಕ್ಕರ್ ಇದೆ. ಈ ಸ್ಟಿಕ್ಕರ್ ಅಲ್ಲಿ ಈ ಬಾರಿ ಫೈಲ್ ಮೋದಿ ಅವರು ಹೆಂಡಿ ಜೊತೆ ಇಲ್ಲ ಅಂತಂದ್ರೆ ಈ ಗಠಬಂಧನ 28 ಜನರಿಗೆ ಏನು ಮಾಡೋದು ಗೊತ್ತಿಲ್ಲ. ಇವ್ರಿಗೆ ಏನು ಅಂದ್ರೆ ಮೋದಿ ಒಂದು ಪರಿವಾರ ಇದ್ದಿದ್ರೆ ಆ ಪರಿವಾರದಲ್ಲೂ ಅವರು ಪರಿವಾರದಲ್ಲಿ ಟಿಕೆಟ್ ಗಲಾಟೆ ಮಾಡೋರು, ನಮ್ಮೊಂದು ಟಿಕೆಟ್ ಕೊಡಿಸಿ, ನಮ್ಮೊಂದು ಕಾಂಟ್ರಾಕ್ಟ್ ಕೊಡಿಸಿ ಅಂತ ಗಲಾಟೆ ಮಾಡಿದ್ರು. ಸ್ವಲ್ಪ ಮೋದಿ ಭ್ರಷ್ಟರಾಗಿ ನಮ್ಮ ಲೆವೆಲಿಗೆ ಬಂದಿರೋರು ಈ ಮತ್ತೆ ನಿಲ್ಸಕ್ಕೆ ಆಗ್ತಿಲ್ಲ. ಅವ್ರಿಗೆ ಪ್ರಾಬ್ಲಮ್ ಕಾಣ್ತಾ ಇರೋದು ಅಲ್ಲಿ. ಅದಕ್ಕೋಸ್ಕರ ಮೋದಿ ಹೆಂಡತಿ ಪ್ರಾಬ್ಲಮ್. ಮೋದಿ ಅವ್ರ ಫ್ಯಾಮಿಲಿ ನೋಡ್ಕೊಳಕ್ ಬರಲ್ಲ ಅವರಿಗೆ. ಫ್ಯಾಮಿಲಿಯಲ್ಲಿ ಈ ತರ ಉಂಟು. ಮೋದಿ ಅವರ ಅಣ್ಣ ತಮ್ಮಂದ್ರು ಮೋದಿ ಸಿಎಂ ಆಗೋದ್ರಿಂದ ಯಾವ ಕೆಲಸ ಮುಂಚೆ ಯಾವ ಕೆಲಸ ಮಾಡ್ತಿದ್ರು ಈಗಲೂ ಕೂಡ ಅದೇ ಕೆಲಸ ಮಾಡ್ತಾರೆ. ತುಂಬಾ ಮಾತಾಡೋದು ನಾನು ಭಾವುಕನ ಕೊಡ್ತೀನಿ ಅಂತಿದ್ದಾರೆ ನರೇಂದ್ರ ಮೋದಿ. ಇನ್ನೊಂದು ಆರೋಪ ನರೇಂದ್ರ ಮೋದಿಗೆ ಏನ್ ಮಾಡ್ತಾರೆ ಗೊತ್ತಾ? ಮೋದಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಅಂದ್ರೆ ಏನ್ ಇವ್ರನ್ನ ಮೆಚ್ಚಿಸ್ತೀನಿ
ಸೇಲ್ಸ್ ಡೆವಲಪ್ ಆಗಿದೆ ಗೊತ್ತಾ? ಮಿತ್ರ ಹೇಗಾಗಿದೆ ಅಂತಂದ್ರೆ, ನಾನು ನಿನ್ನೆ ಕೂಡ ಹೇಳ್ತಿದ್ದೆ, ಕೊರಿಯಾದ ಪ್ರಧಾನಮಂತ್ರಿ ಭಾರತಕ್ಕೆ ಬಂದಿದ್ರು, ಅಧ್ಯಕ್ಷರು ಭಾರತಕ್ಕೆ ಬಂದಿದ್ರು. ನರೇಂದ್ರ ಮೋದಿ ತಗೊಂಡು ನೋಡಿ, ನೀವು ಓವರ್ ಮಾತ್ರ ಬಹಳ ಹೇಳ್ತಿದ್ರಿ, ನನಗೆ ಇಲ್ಲ. ನರೇಂದ್ರ ಮೋದಿ ಬಹಳ ಚುಕ್ಕು ಮಾತ್ರ, ಗುಜರಾತಿನ ಬಿಸ್ನೆಸ್ ಮನ್ ಅಂತ ಆರ್ಡಿನರಿ ಎಲ್ಲ ಮನುಷ್ಯ. ತಕ್ಷಣ ಏನ್ ಮಾಡಿದ್ರು, ತಮ್ಮ ಟೇಲರ್ಗೆ ಇನ್ಸ್ಟೆಂಟ್ ಕೊಟ್ಟರು. ಅವನಿಗೆ ಗೊತ್ತಾಗದಂತೆ, ಅಧ್ಯಕ್ಷರಿಗೆ ಗೊತ್ತಾಗದಂತೆ ಟೇಲರ್ ಇವರೆಲ್ಲ ಅಳತೆ ತಗೊಂಡು ಬಿಟ್ಬಿಟ್ಟಿದ್ದಾರೆ. ಯಾವಾಗ ಗೊತ್ತಾಗಲಿಲ್ಲ ಇವರಿಗೆ. ಅಳತೆ ಎಲ್ಲ ತಗೊಂಡಾದ್ಮೇಲೆ ನರೇಂದ್ರ ಮೋದಿ ಒಂದು 8 ದಿನ ಆದ್ಮೇಲೆ ಇವ್ರು ವಾಪಸ್ ಹೋದಾಗ ಒಂದು 8 ಒಳ್ಳೊಳ್ಳೆ ಕಲರ್ ಓವರ್ ಕೋಟ್ ಅನ್ನು ಕಳಿಸ್ಬಿಟ್ಟಿದ್ರು. ಅವ್ನು ಏನ್ ಮಾಡಿದ್ದಾನೆ ಗೊತ್ತಾ? ಕೊರಿಯಾದಲ್ಲಿ ಟ್ವೀಟ್ ಮಾಡಿದ್ದಾನೆ, ಒಂದು ಓವರ್ ಕೋಟ್ ಹಾಕೊಂಡು ಉಳಿದ 7 ಓವರ್ ಕೋಟ್ಗಳನ್ನು ಹ್ಯಾಂಗರ್ ಫಿಕ್ಸಿ, ನನ್ನ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ ನನಗೋಸ್ಕರ ಈ ಓವರ್ ಕೋಟ್ ಕಳಿಸಿದ್ದಾನೆ. ಆ ಮನುಷ್ಯನ ಪ್ರೀತಿ ನಾನು ಯಾವತ್ತೂ ಮಾಡಬೇಕಾಗಿದೆ. 7 ಓವರ್ ಕೋಟ್ ಕೊಟ್ಟು ಕೊರಿಯಾನ ನಂಬರವಾಗಿ ಯಾವಾಗಲೂ ಇರುವಂತೆ ಮಾಡ್ಕೊಂಡಿದ್ದಾರಲ್ಲ, ಇದು ಅದಕ್ಕೆ ಚೀನಾ ಹೇಳುತ್ತೆ, ಇದು ಹಳೆ ಭಾರತ ಅಲ್ಲ, ಹೊಸ ಭಾರತ. ತನ್ನ ಉಪಯೋಗ ಆಗುತ್ತೆ ಅಂತಂದ್ರೆ ಭಾರತ ಯಾರ ಜೊತೆ ಬೇಕಿದ್ರು ಒಪ್ಪಂದ ಮಾಡ್ಕೊಳ್ಳುತ್ತೆ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಭಾರತ ಅಂತ ಚೀನಾದ ಪತ್ರಿಕೆ ಬರೆಯುತ್ತೆ. ಅದಕ್ಕೆ ನಾನು ಕಾಂಗ್ರೆಸ್ಗೆ ಹೇಳ್ತಿದ್ದೆ, ನರೇಂದ್ರ ಮೋದಿ ಮೇಲೆ ಏನ್ ಆರೋಪ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನೇ ಹೇಳ್ತೀನಿ, ಅದನ್ನಾದ್ರೂ ಮಾಡಿ. ಸ್ವಲ್ಪ ಅವ್ರ ಫೈಟ್ ಚೆನ್ನಾಗಿರಲಿ, ಫೈಟ್ ಇರೋದ್ರೆ ಏನ್ ಮಜಾ, ಏನೋ ಆರೋಪನೆ ಇರೋ ಒಂದು ಫೈಟ್ ಏನ್ ಮಜಾ ಇದೆ ಅಂತ. ಹೀಗಾಗಿ ನರೇಂದ್ರ ಮೋದಿ ಅವರು 8 ಆರೋಪಗಳನ್ನು ನಾವು ಪಟ್ಟಿ ಮಾಡಿ. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಡಾಕ್ಟರ್ ವಿರೂಪಾಕ್ಷಪ್ಪ, ಮಾಜಿ ಸೈನಿಕ ಸೌಂದರ್ ಸಿಂಗ್ ಉಪಸ್ಥಿತರಿದ್ದರು. ಟೀಂ ಮೋದಿ ಜಿಲ್ಲಾ ಸಂಚಾಲಕ ಗುರುರಾಜ್ ಎಸ್ ಸ್ವಾಗತಿಸಿದರು. ಪನ್ನಗವೇಣಿ ಪ್ರಾರ್ಥಿಸಿದರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596.
40 ಇದ್ದಾವೆ, 46 ಇದ್ದಾವೆ. ಓಕೆ, ಇದು 300 ಪಾರ್ಟ್ ಆಫರ್ ಇದೆ. ಓಕೆ, 300 ಪಾರ್ಟ್ 300 ಪಾರ್ಟ್ ಸೇಲ್ ಆಗ್ತದೆ. ಮತ್ತು ಕೆಲವು 15 ಪಾರ್ಟ್ ಇದು ಸ್ವಲ್ಪ ಡೀಸೆಲ್ ಇಜಾರ್ಬೋದು ಸರ್ ಡೀಸೆಲ್. ಓಕೆ ಸರ್, ಬಿಸಿ ಜಾಸ್ತಿ ಅಲ್ಲ ಸರ್ ಇದೆ. ಚಿಕ್ಕ ಮಕ್ಕಳು ಬೇರೆ ಸ್ವಿಮ್ಮಿಂಗ್ ಬೇರೆ, ದೊಡ್ಡ ಮಕ್ಕಳು ಸ್ವಿಮ್ಮಿಂಗ್ ಬೇರೆ. ಎರಡು ಸ್ವಿಮ್ಮಿಂಗ್ ಎಲ್ಲ ಪ್ಲಾನಿಂಗ್ ಮೇಲೆ ಮಾಡ್ತಾ ಇದ್ದೀವಲ್ಲ. ಡಿಫ್ರೆಂಟ್ ಸರ್ ಎಲ್ಲ ಪ್ಲಾಂಟೇಷನ್ ಮಾಡಿದ್ದೀವಲ್ಲ ಕಂಪ್ಲೀಟು. ಅದೆಲ್ಲ 5 ಬೋರ್ಸ್ ಹಾಕ್ಸಿದ್ವಲ್ಲ, ಎಲ್ಲ ಸ್ವೀಟ್ ವಾಟರ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿ ಸರ್. ವಾತಾವರಣ ಎಲ್ಲ ಚೆನ್ನಾಗಿ ವಾಕಿಂಗ್ ಮಾಡೋಕೆ ಒಳ್ಳೆ ಇರ್ತದೆ. ರಿಂಗ್ ರೋಡ್ ಇದೆ ಪಕ್ಕದಲ್ಲಿ. ಓಕೆ, ಅದು ಗುಲ್ಬರ್ಗ ಗುತ್ತಿ ರಿಂಗ್ ರೋಡ್ ಅದು ಪಕ್ಕದಲ್ಲಿ. ಚೆನ್ನಾಗಿದೆ ಸರ್. ಡ್ರೈನೇಜ್ ಅಂಡರ್ಗ್ರೌಂಡ್ ಡ್ರೈನೇಜ್, BT ರೋಡ್ಸು, ಲೋಕಲ್ ಲೈಟ್ಸ್ ಹಾಕ್ಸೋದು ಚೆನ್ನಾಗಿ ಮಾಡ್ತಾರೆ. ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಜಿ ಜಗದೀಶ್ ಗಟ್ಟು 73380 84426, ಜಿ ಬಸವರಾಜ್ ಗಟ್ಟು 98860 00580. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, VIP ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9632 87675 808888 1152. ಟೀಮ್ ಮೋದಿ ರಾಯಚೂರು, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಬಹಿರಂಗ ಸಮಾವೇಶ. ದಿನಾಂಕ 3 ಮಾರ್ಚ್ 2019 ರವಿವಾರ ಬೆಳಗ್ಗೆ 10ಕ್ಕೆ. ಸ್ಥಳ ಗಂಜ್ ಕಲ್ಯಾಣ ಮಂಟಪ, ರಾಯಚೂರು. ನಮ್ಮದೊಂದೇ ಗುರಿ, ನರೇಂದ್ರ ಮೋದಿ ಇನ್ನೊಂದು ಬಾರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುರಾಜ್ ಎಸ್ ಗೋಡೆಗೇರೆ, ಜಿಲ್ಲಾ ಸಂಚಾಲಕರು ಟೀಮ್ ಮೋದಿ, ಸಾಯಿ ಕಿರಣ್ ಆದೋನಿ, ನಗರ ಸಂಚಾಲಕರು ಟೀಮ್ ಮೋದಿ. ಮೊಬೈಲ್ ಸಂಖ್ಯೆ 9686859059 916400 0600 8050 245294. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದಲಿತರ, ಅಲ್ಪಸಂಖ್ಯಾತರ, ದಮನಿತರ ಸಮುದಾಯಗಳ ಹಕ್ಕೊತ್ತಾಯಗಳ ಪರ ನಿಲ್ಲುವ ರಾಜಕೀಯ ಪಕ್ಷಗಳನ್ನು ಬೆಂಬಲಿಸಲು ಮಾರ್ಚ್ 10ರಂದು ನಗರದ ಮಹಿಳಾ ಸಮಾಜದಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಆಂದೋಲನ ಸಂಚಾಲಕ KN ಅಶೋಕ್ ಹೇಳಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದಲಿತ, ಅಲ್ಪಸಂಖ್ಯಾತ, ದಮನಿತ ಸಮುದಾಯಗಳ ಹಕ್ಕೊತ್ತಾಯಗಳ ಪರ ನಿಲ್ಲುವ ರಾಜಕೀಯ ಪಕ್ಷಗಳನ್ನು ಬೆಂಬಲಿಸಲು ಮಾರ್ಚ್ 10ರಂದು ನಗರ ಮಹಿಳಾ ಸಮಾಜದಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಆಂದೋಲನ ಸಂಚಾಲಕ KN ಅಶೋಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 1 ವರ್ಷದಿಂದ ದಲಿತ, ಮುಸ್ಲಿಂ, ದಮನಿತ ಸಮುದಾಯಗಳನ್ನು ಒಗ್ಗೂಡಿಸಿ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ. ಇಂದು ದೇಶದ ಸಂವಿಧಾನವೇ ಬಿಕ್ಕಟ್ಟಿಗೆ ಸಿಲುಕಿದೆ. ಸಂವಿಧಾನವನ್ನೇ ಬದಲಾಯಿಸುವುದಾಗಿ ಹೇಳುವ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಮೂಲಕ ಪ್ರಾರಂಭಗೊಂಡಿರುವ ಸಂವಿಧಾನ ಅಪಾಯ ಮುಂದುವರೆದಿದೆ. ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ವರ್ತಿಸುತ್ತಿವೆ. ಜಾತ್ಯತೀತ, ಸಮಾನತೆ, ಬಡತನ ನಿವಾರಣೆಗೆ ಯಾವ ಪಕ್ಷಗಳು ಸ್ಪಂದಿಸುತ್ತಿಲ್ಲ. ದೇಶಕ್ಕಾಗಿ ನಾವು ಎಂಬ ಘೋಷವಾಕ್ಯದೊಂದಿಗೆ ಹಲವಾರು ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಆಂದೋಲನ ನಡೆಸಲಾಗುತ್ತಿದೆ. ಹಣ, ಹೆಂಡ, ಜಾತಿ, ಧರ್ಮ ಬಿಟ್ಟರೆ ಬೇರ್ಯಾವ ಅಜೆಂಡಗಳೇ ಇಲ್ಲ ಎನ್ನುವ ಸ್ಥಿತಿ ರಾಜಕೀಯ ಪಕ್ಷಗಳು ಬಂದು ನಿಂತಿವೆ. ಆದರೆ ಕೆಲ ದಿನಗಳ ಹಿಂದೆಯಷ್ಟೇ ನಡೆದ 5 ರಾಜ್ಯ ಚುನಾವಣೆ ನಿರುದ್ಯೋಗ, ಕೃಷಿ ಕುರಿತು ಚರ್ಚೆ ಪ್ರಾರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿರುದ್ಯೋಗವೂ ಸೇರಿದಂತೆ ಕೆಲ ವಿಷಯಗಳ ಕುರಿತು ಮಾತನಾಡುತ್ತಲೇ ಇಲ್ಲ. ಇನ್ನು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ನಿರುದ್ಯೋಗ ಬಗೆಗೆ ಮಾತನಾಡಿದ್ದರು. ಅಂದ ಮಾತ್ರಕ್ಕೆ ಎಲ್ಲವನ್ನು ಕಾಂಗ್ರೆಸ್ ಪಕ್ಷದಿಂದಲೂ ನಿರೀಕ್ಷಿಸಲಾಗದು. ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರು ಹಾಗೂ ಹೊರಗುತ್ತಿಗೆ ನೌಕರರು ಉದ್ಯೋಗ ಭದ್ರತೆ ಇಲ್ಲದೆ ನಿರುದ್ಯೋಗಿಗಳಾಗಿ ಉಳಿದಿದ್ದಾರೆ. ಇನ್ನು ಉದ್ಯೋಗ ಸಿಗದೆ ಪರಿತಪಿಸುತ್ತಿರುವುದರಿಂದ ನಿರುದ್ಯೋಗ ಪರ್ವವೇ ಪ್ರಾರಂಭವಾಗಿದೆ. ದಲಿತ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಜನರ ಧ್ವನಿಯಾಗುವ ರಾಜಕೀಯ ಪಕ್ಷಗಳು ಕಾರ್ಯನಿರ್ವಹಿಸಬೇಕಿದೆ. ಜನಮುಖಿಯಾಗಿ ಚಿಂತಿಸುವ ರಾಜಕೀಯ ಪಕ್ಷದ ಅವಶ್ಯಕತೆ ಇದೆ. ಭಾರತ ದೇಶದ ದಲಿತರ, ಶೋಷಿತರ
ಧ್ವನಿಯಾಗಿ ಮತ್ತು ಸಾಮಾಜಿಕ ನ್ಯಾಯವನ್ನು ಅದಕ್ಕೆ ಕೊಡಲ್ಪಟ್ಟಂತ ಶ್ವೇತ ಸಂವಿಧಾನವನ್ನೇ ಬದಲಾಯಿಸುವಂತಹ ಒಂದು ಸ್ಥಿತಿಗೆ ಭಾರತ ಬಂದೊದಗಿದೆ. ಆ ಹಿನ್ನೆಲೆಯಲ್ಲಿ ಸಂವಿಧಾನ ಉಳಿವಿ ಕರ್ನಾಟಕ ದೇಶದಾದ್ಯಂತ ಮಾತ್ರ ಅಲ್ಲ, ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದಾದ್ಯಂತವೂ ಕೂಡ ಅದು ಆಂದೋಲನವಾಗಿ ರೂಪುಗೊಂಡಿದೆ. ಮುಖ್ಯವಾಗಿ ಸಂವಿಧಾನದ ಪ್ರಿಯಾಂಬಲ್ ಏನಿದೆ, ಅದರ ಪೀಠಿಕೆ, ಆ ಪೀಠಿಕೆಯಲ್ಲಿರುವಂತಹ ಅಂಶಗಳೇನಿದೆ ಇದು ಬಿಕ್ಕಟ್ಟಲ್ಲಿದೆ. ಅದು ಸಮಾನತೆ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಭ್ರಾತೃತ್ವ ಇರ್ಬೋದು, ಜಾತ್ಯತೀತತೆ ಇರ್ಬೋದು. ಈ ಸಂವಿಧಾನದ ಮೂಲ ಆಶಯವನ್ನೇ ಬುಡಮೇಲು ಮಾಡುವಂತ ಕೃತ್ಯಗಳು ಭಾರತದಾದ್ಯಂತ ಹೆಚ್ಚು ಕಡಿಮೆ ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾರೆ. ಒಂದು ಪಕ್ಷ ಇನ್ನೂ ಮೇಲ್ಪಂಕ್ತಿಯಾಗಿ ಅದನ್ನು ಬದಲಾಯಿಸ್ತೀವಿ ಅಂತ ಹೇಳಿ ತನ್ನ ದಾಪುಗಳನ್ನು ನೀಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಳೆದ ನಾವು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು 3 ಮುಖ್ಯ ವಿಚಾರಗಳನ್ನು ಇಟ್ಕೊಂಡು ಆಂದೋಲನ ರೂಪಿಸಿದ್ವಿ. ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ದೇಶಕ್ಕಾಗಿ ನಾವು ಎನ್ನುವಂತ ಸಂವಿಧಾನ ಉಳಿವಿ ಕರ್ನಾಟಕ, ಮಹಾಮೈತ್ರಿ, ಹಲವಾರು ದಲಿತ ಮತ್ತು ಹಿಂದುಳಿದ ವರ್ಗದ ಸಂಘಟನೆಗಳು ಸೇರಿ ನಾವು ದೇಶಕ್ಕಾಗಿ ನಾವು ಮತ್ತು ಐಕ್ಯ ಅಂದ್ರೆ ನಾನು ಬದಲಿಸಬಲ್ಲೆ, ಈ ದೇಶವನ್ನ ನಾನು ಬದಲಿಸಬಲ್ಲೆ ಎನ್ನುವಂತ ಹೊಸ ಆಂದೋಲನವನ್ನು ನಾವು ಆರಂಭ ಮಾಡಿದ್ವಿ. ತಿರುಪತಿಗೆ ಇಲ್ಲಿರುವಂತಹ ಗಣ್ಯರನ್ನು ಒಳಗೊಂಡ ಹಾಗೆ ಕರ್ನಾಟಕದ ಎಲ್ಲ ಸಾಕ್ಷಿ ಪ್ರಜ್ಞೆಗಳು, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ 101 ವರ್ಷದ ದೊರೆಸ್ವಾಮಿಯವರು, AK ಸುಬ್ಬಯ್ಯ ಅವರು, ದೇವನೂರು ಮಹಾದೇವ್ ಅವರು, ಈ ತರ ಕನ್ನಡದ ಬಹಳ ಎಲ್ಲ ಶ್ರೇಷ್ಠ ಸಾಹಿತಿಗಳು, ಬರಹಗಾರರು, ಸಂಘಟನೆಗಳು ಒಗ್ಗೂಡಿ ಈ ಆಂದೋಲನ ರೂಪುಪಡಿಸಿಕೊಂಡಿದೆ. ಇದರ ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಇಡೀ ಚುನಾವಣೆಯಲ್ಲಿ ಕುಮಾರ್ ಅವರು ಹೇಳಿದಾಗೆ ಹಣ, ಹೆಂಡ, ಜಾತಿ, ಧರ್ಮ ಇವೇ ಮೇಲ್ಪಂಕ್ತಿಯಾಗಿದೆ. ಹಣ, ಹೆಂಡ, ಜಾತಿ, ಧರ್ಮ ಇದನ್ನು ಬಿಟ್ಟಂತೆ ರಾಜಕೀಯ ಪಕ್ಷಗಳಿಗೆ ಅಜೆಂಡಾ ಇಲ್ಲ ಆಗಿದೆ. ಕಳೆದ ನಮ್ಮ 5 ರಾಜ್ಯಗಳ ಚುನಾವಣೆ, ಪ್ರತಿ ರಾಜ್ಯಗಳ ಚುನಾವಣೆ ನಡೀತು. ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೀಪಲ್ಸ್ ಅಜೆಂಡಾ ಏನಿದೆ, ಈ ಪೀಪಲ್ಸ್ ಅಜೆಂಡಾ ಮುನ್ನೆಲೆಗೆ ಬಂತು. ಉದಾಹರಣೆಗೆ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಈ ಚುನಾವಣೆಗಳಲ್ಲಿ ನಿರುದ್ಯೋಗದ ಸಮಸ್ಯೆ ಅಂತ ಮಾತಾಡಲು ಮಾಡೋದು. ಈವನ್ ರಾಹುಲ್ ಗಾಂಧಿನೂ ಕೂಡ ನಿರುದ್ಯೋಗದ ಸಮಸ್ಯೆ ಇಡೀ ಭಾರತ ರಾಜ್ಯದ ಹೆಚ್ಚಾಗಿದೆ ಅಂತ ಹೇಳಕ್ಕೆ ಮಾಡಿದ್ರು. ಕೃಷಿ ಬಿಕ್ಕಟ್ಟು ಮತ್ತು ಗ್ರಾಮೀಣ ಕೃಷಿ ಏನಿದೆ ಇದು ಬಹಳ ದೊಡ್ಡ ಬಿಕ್ಕಟ್ಟಲ್ಲಿ ಇದೆ ಅಂತ ಶುರು ಮಾಡಿದ್ರು. ಅಂದ್ರೆ ಇದುವರೆಗೂ ರಾಜಕೀಯ ಪಕ್ಷಗಳು ಹಣ ಹೆಂಡದ ಬಗ್ಗೆ ಮಾತಾಡ್ತಾ ಇದ್ದಾಗ ಈ ಪೀಪಲ್ಸ್ ಅಜೆಂಡಾದ ಬಗ್ಗೆ ಮಾತಾಡುವಂತ ಒಂದು ಒತ್ತಡ ಅವರಿಗೆ ಸೃಷ್ಟಿಯಾಯಿತು. ಡಿಸೆಂಬರ್ ಚುನಾವಣೆ ಅಂದರೆ ಇಲ್ಲಿ ನವೆಂಬರ್ 30ನೇ ತಾರೀಕು ದೆಹಲಿಯಲ್ಲಿ 40,000 ಜನ ರೈತರು ಬಿಕ್ಕಟ್ಟಿದ್ದಾರೆ. ಕ್ವಶನ್ ನಿಮ್ಮಲ್ಲೂ ಹಂಗೆ ಇದೆ. ಇಡೀ ನಿರುದ್ಯೋಗ ಅಂತ ಹೇಳಿದ್ರೆ ಒಂದು ಹಳೆಯ ಟ್ರೆಡಿಷನಲ್ ನಿರುದ್ಯೋಗ ಸಮಸ್ಯೆ ಅಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ನಿರುದ್ಯೋಗದ ಒಂದು ಸಮಸ್ಯೆ ಆದ್ರೆ ಯಾರು ಉದ್ಯೋಗ ಮಾಡ್ತಿದ್ದಾರೆ ಆ ಉದ್ಯೋಗ ಮಾಡೋರಿಗೆ ಸ್ಥಿರವಾದಂತ ಉದ್ಯೋಗ ಇಲ್ಲ. ಎಲ್ಲಾ ಕ್ಷೇತ್ರಗಳು ತೆಗೆದುಕೊಂಡು ನೀವು ITBT ಇಂದ ಹಿಡಿದು ಸಾಮಾನ್ಯ ಸರ್ಕಾರಿ ನೌಕರರಿಂದ ಹಿಡಿದು ಮೇಸ್ಟ್ರಿಗಳಿಂದ ಹಿಡಿದು ಲೆಕ್ಚರ್ಸ್ ಇಂದ ಹಿಡಿದು, ನಾನು ಲೆಕ್ಚರ್ ಆಗಿದೆ ಬಹಳ ವರ್ಷಗಳ ಕಾಲ, ಬರೀ ಗೌರವ ಉಪನ್ಯಾಸಕರು, ಗದಿತ ಉಪನ್ಯಾಸಕರು 19,500 ಜನ ಇದ್ದಾರೆ ಸರ್. 8,000 ರೂಪಾಯಿ. ಆದರೆ ಬಿಜೆಪಿ ಈಗಾಗಲೇ ಸರ್ವರ್ಣೀಯರಿಗೆ ಶೇಕಡ 10 ಮೀಸಲಾತಿ ನೀಡಿ ನಿಜ ಬಣ್ಣ ಬಯಲು ಮಾಡಿಕೊಂಡಿದೆ. ಇನ್ನು ಉಳಿದ ಪಕ್ಷಗಳು ಪರ್ಯಾಯವಾಗಿಯೂ ಇಲ್ಲ. ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿಯೇ ಸಲ್ಲಿಕೆಯಾಗಿದ್ದ ನ್ಯಾಯಮೂರ್ತಿ ರಾಜೇಂದ್ರ ಸಾಚಾರ್ ವರದಿಯನ್ನು ಜಾರಿಗೊಳಿಸಲೇ ಇಲ್ಲ. ಖಾಸಗಿ ಕ್ಷೇತ್ರಗಳ ಮೀಸಲಾತಿ, ಒಳ ಮೀಸಲಾತಿಗಳ ಕುರಿತಾಗಿಯೇ ಮಾತನಾಡುತ್ತಿಲ್ಲ. ರಾಜಕೀಯ ಪಕ್ಷಗಳಿಗೆ ಜನಮುಖಿ ಚಿಂತನೆಗಳನ್ನು ಅಳವಡಿಸಿ ಭರವಸೆ ನೀಡುವ ರಾಜಕೀಯ ಪಕ್ಷಗಳಿಗೆ ಬೆಂಬಲಿಸುವ ಕುರಿತು ಜಾಗೃತಿ ಮೂಡಿಸಲು ಸಮಾವೇಶಗಳನ್ನು ನಡೆಸಲಾಗುತ್ತಿದೆ ಎಂದರು. ಮಾರ್ಚ್ 31ರಂದು ಧಾರವಾಡದಲ್ಲಿ ಮತ್ತೊಂದು ಸಮಾವೇಶ ನಡೆಸಿ ಯಾವ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ನಿರ್ಧರಿಸಲಾಗುತ್ತದೆ ಎಂದರು. ಸಮಾವೇಶಕ್ಕೆ ಊನಾ ಚಳವಳಿಯ ನಾಯಕ ಜಿಗ್ನೇಶ್ ಮೇವಾನಿ, ನೆಹರು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ AM ಖಾಲಿದ್ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಲಿದ್ದಾರೆ. ಸಂಜೆ 5 ಗಂಟೆಗೆ ನಡೆಯಲಿರುವ ಸಮಾವೇಶದಲ್ಲಿ ದಲಿತ ಅಲ್ಪಸಂಖ್ಯಾತರು, ದಮನಿರತರು ಭಾಗವಹಿಸುವಂತೆ ಮನವಿ ಮಾಡಿದರು. ನಾವು ಇಡೀ ರಾಜ್ಯದಾದ್ಯಂತ ಮುಖಾಮುಖಿ ಏನಿದೆ, ಫೇಸ್ ಟು ಫೇಸ್ ಎಲ್ಲ ಎಂಪಿಗಳ ಜೊತೆಗೆ ಮುಖಾಮುಖಿ ಕಾರ್ಯಕ್ರಮಗಳನ್ನು ಹಾಕುವಂತ ಪ್ಲಾನ್ ಇದೆ. ಇದರ ಮುಂದುವರೆದ ಭಾಗವಾಗಿ ಮೊನ್ನೆ ಸರ್ ಬಂದಿದ್ರು. ಎಲ್ಲರೂ ನಾವೆಲ್ಲ ರಾಜ್ಯ ರೈತ ಸಂಘ ಒಳಗೊಂಡಾಗಿ 15ನೇ ತಾರೀಕು ಕೃಷಿ ಬಜೆಟ್ ಬಗ್ಗೆ ಅವರು ದೊಡ್ಡ ಸೆಮಿನಾರ್ ಮಾಡಿದ್ರು. ಕಾಂಟ್ರಾಕ್ಟ್ ಎಂಪ್ಲಾಯ್ಗೆ ಸಂಬಂಧಪಟ್ಟಂಗೆ ನಿರುದ್ಯೋಗ ಮಾಡುವಂತಹ ಅದು ಸಮಾವೇಶಗಳು ನಡೆಯಿತು. ಈಗ ಅದರ ಮುಂದುವರೆದ ಭಾಗವಾಗಿ ನಮ್ಮ ಸಂವಿಧಾನ ಕರ್ನಾಟಕದಿಂದ ದಲಿತ, ಮುಸ್ಲಿಂ ಮತ್ತು ದಮನಿತ ಸಮುದಾಯಗಳ
ಒಂದು ಹಕ್ಕೊತ್ತಾಯ ಸಮಾವೇಶ ಮಾಡ್ತಾ ಇದ್ದೀವಿ. ಒಂದು ಬಹಳ ಮುಖ್ಯವಾಗಿ, ನೀವು ನ್ಯಾಯ ಕೊಡ್ತಿರೋ ಬಿಡ್ತಿರೋ, ಈಗಾಗ ಸಂತ್ರಸ್ತರಾಗಿರುವಂತಹ ದಲಿತ ಸಮುದಾಯ ಏನಿದೆ, ಇಡೀ ಪೆಟ್ಟಿಗಳನ್ನ ತಿಂತ ಸಾಮಾಜಿಕ ನ್ಯಾಯದಿಂದ ಮರೀಚಿಕೆ ಆಗಿರುವಂತಹ ಆ ಸಮುದಾಯಗಳಿಗೆ ಅಟ್ಲೀಸ್ಟ್ ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡಿಸಬೇಕು. ಎರಡನೇ, ಮುಸ್ಲಿಂ ಸಮುದಾಯ ಹಂಚಿ ಸರಿಯಲ್ಪಟ್ಟಿದೆ, ಅವರಿಗೆ ರಾಜೇಂದ್ರ ಸಿಂಗ್ ಸಾಚಾರ್ ಏನಿದೆ UPA 1 ಅವಧಿಯಲ್ಲಿ ಒಂದು ವರದಿಯನ್ನು ಕೊಡ್ತಾರೆ. ಇಡೀ ಭಾರತದಾದ್ಯಂತ ನಿಮಗೆ ಕಣ್ಣು ತರಿಸುವಂತಹ ಒಂದು ವರದಿ ಅದು. ಇಡೀ ಭಾರತದಾದ್ಯಂತ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾದಂತ, ಹಂಚಿಗೆ ಸರಿಯಲ್ಪಟ್ಟಂತ ನಿರುದ್ಯೋಗ ಇರಬಹುದು, ಬಡತನ ರೇಖೆ ಇರಬಹುದು, ದಲಿತರಿಗಿಂತಲೂ ಇನ್ನು ಹೀನಾಯ ಬದುಕನ್ನ ಮಾಡ್ತಿರುವಂತಹ ಸಮುದಾಯ ಅಂದ್ರೆ ಅವರು ಮುಸ್ಲಿಂ ಸಮುದಾಯ ಆಗಿದೆ. ಅದು ರಾಜೇಂದ್ರ ಸಿಂಗ್ ಸಾಚಾರ್ ಆ ವರದಿಯಲ್ಲಿ ಹೇಳ್ತಾರೆ. ಆಕ್ಚುಲಿ ಬೇರೆ ರಾಜ್ಯಗಳಲ್ಲಿ ಯಾವ ತರ ಅನುಪಾತ, ಶಿಕ್ಷಣದ ಅನುಪಾತ ಹೇಗಿದೆ, ಉದ್ಯೋಗದ ಅನುಪಾತ ಮುಸ್ಲಿಂ ಹೇಗಿದೆ, ಒಂದು ಗ್ಯಾರೇಜ್ನಲ್ಲಿ ಇದ್ದಾರೆ, ಇಲ್ಲ ಅಂದ್ರೆ ಅವರು ಜೈಲಲ್ಲಿದ್ದಾರೆ ಅವರು ಬೇಸಿಕಲಿ. ಸೊ ಆ ರೀತಿ ಒಂದು ಪ್ರಯತ್ನ ಶುರುವಾಗಿದೆ. ಆ ರಾಜೇಂದ್ರ ಸಿಂಗ್ ಸಾಚಾರ್ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು. ಮತ್ತು ಆದಿವಾಸಿಗಳು ಅಲೆಮಾರಿಗಳಾಗಿದ್ದಾರೆ. ನಿಮಗೆ ಮೊನ್ನೆ ಬಹಳ ದೊಡ್ಡ ಸುನಾಮಿ ತರ ಒಂದು ದೊಡ್ಡ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಇದು ಮಾಡಿದೆ. ವೈಲ್ಡ್ ಲೈಫ್ ಫಸ್ಟ್ ಎನ್ನುವಂತ ಈ ಕೆಲವು NGOಗಳು ಹುಡ್ಕೊಂಡ್ಬಿಟ್ಟಿದ್ದಾರೆ. ಅವರುಗಳು ಹೋಗಿ ನಮಗೆ ಈಗ ಅರಣ್ಯವಾಸಿಗಳು ಮತ್ತು ಆದಿವಾಸಿಗಳು ಯಾರಿದ್ದಾರೆ ಅವರಿಗೆ ಹಕ್ಕುಪತ್ರವನ್ನು ನಿರಾಕರಿಸುವಂತ ಒಂದು ದೊಡ್ಡ ಗಂಡಾಂತರಕಾರಿಯಾದಂತಹ ಒಂದು ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇದರ ಮುಖಾಂತರ ಕರ್ನಾಟಕದಲ್ಲಿ 2 ಲಕ್ಷ ಆದಿವಾಸಿಗಳು ಮತ್ತು ಅಲೆಮಾರಿಗಳು ಅಥವಾ ಅರಣ್ಯವಾಸಿಗಳು 2 ಲಕ್ಷ, ಅದರಲ್ಲೂ ವಿಶೇಷವಾಗಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಆಗಿದ್ದಾರೆ. ನಮ್ಮ ಚಿಕ್ಕಮಗಳೂರು, ಕೊಡಗು, ಉತ್ತರ ಕನ್ನಡ, ಶಿವಮೊಗ್ಗ, ಈ ಮತ್ತು ಇದರಲ್ಲಿ ಚಾಮರಾಜನಗರ, ಈ ಕರ್ನಾಟಕದ ಪಶ್ಚಿಮ ಘಟ್ಟದ ವ್ಯಾಪ್ತಿ ಬರುವ ಜಿಲ್ಲೆಗಳಿದ್ದಾರೆ. ಇವರು ಈಗಾಗಲೇ ಹಕ್ಕುಪತ್ರ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಚಾಮರಸ್ಮಾಲಿ ಪಾಟೀಲ್, ಅಂಬಣ್ಣ ಆರೋಲಿ, ಜಾನ್ ವೆಸ್ಲಿ, ಕುಮಾರ್ ಸಮತಳ್, ಬಸವರಾಜ್ ಗಬ್ಬೂರ್, ಮಾರೆಪ್ಪ ಹರವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ HRB ಲೇಔಟ್ನಲ್ಲಿ ಹೈಕೋರ್ಟ್ ಆದೇಶವನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಗರಸಭೆ ಪೌರಾಯುಕ್ತರು ಲೇಔಟ್ ಒಳಗೆ ರಸ್ತೆ ನಿರ್ಮಾಣ ಮಾಡಲು ಹೊರಟಿರುವುದು ದಬ್ಬಾಳಿಕೆ ದೌರ್ಜನ್ಯವಾಗಿದೆ ಎಂದು ನಿವಾಸಿಗಳ ಸಂಘದಿಂದ ಗುರುರಾಜ್ ರಾವ್ ಆರೋಪಿಸಿದರು. ನಗರದ HRB ಲೇಔಟ್ನಲ್ಲಿ ಹೈಕೋರ್ಟ್ ಆದೇಶವನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಗರಸಭೆ ಪೌರಾಯುಕ್ತರು ಲೇಔಟ್ ಒಳಗೆ ರಸ್ತೆ ನಿರ್ಮಾಣ ಮಾಡಲು ಹೊರಟಿರುವುದು ದಬ್ಬಾಳಿಕೆ ದೌರ್ಜನ್ಯವಾಗಿದೆ ಎಂದು ನಿವಾಸಿಗಳ ಸಂಘದ ಗುರುರಾಜ್ ರಾವ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀನಿವಾಸ್ ಕಸ್ಬೆ ಇವರಿಗೆ ನಗರಸಭೆ ನಿವೇಶನವನ್ನು HRB ಲೇಔಟ್ ಪಕ್ಕದಲ್ಲೇ ಸ್ಥಳದಲ್ಲಿ ನೀಡಲಾಗಿದೆ. ಆದರೆ ಅಲ್ಲಿಯ ಸ್ಥಳಕ್ಕೆ ಹೋಗಲು ರಸ್ತೆಯನ್ನು HRB ಲೇಔಟ್ ಮೂಲಕ ನೀಡಲು ನಗರಸಭೆ ಮುಂದಾಗಿರುವುದು ಅವೈಜ್ಞಾನಿಕವಾಗಿದೆ. 2017ರಲ್ಲಿ ಹೈಕೋರ್ಟ್ ನೀಡಿದ ಆದೇಶವನ್ನು ಅನುಷ್ಠಾನಗೊಳಿಸಿದ ನಗರಸಭೆ ಏಕಾಏಕಿ JCB ಯಂತ್ರಗಳ ಮೂಲಕ ಲೇಔಟ್ನಲ್ಲಿ ರಸ್ತೆ ನಿರ್ಮಿಸುವುದಾಗಿ ಹೇಳಿ ದಬ್ಬಾಳಿಕೆ ಮಾಡುತ್ತಿದೆ. ಹೈಕೋರ್ಟ್ ಆದೇಶದಲ್ಲಿಯೂ ಎಲ್ಲಿಯೂ HRB ಲೇಔಟ್ನಲ್ಲಿ ರಸ್ತೆ ನಿರ್ಮಿಸಬೇಕೆಂದು ಉಲ್ಲೇಖಿಸಿಲ್ಲ. ಜೈಲು ಅಧಿಕಾರಿಗಳ ನಿವಾಸದಲ್ಲಿರುವ ರಸ್ತೆಯಲ್ಲಿ ನಿರ್ಮಾಣ ಮಾಡುವಂತೆ ಸೂಚಿಸಿದ್ದರೂ HRB ಲೇಔಟ್ನಲ್ಲಿಯೇ ರಾಜಕೀಯ ಒತ್ತಡಕ್ಕೆ ಮಣಿದು ನಗರಸಭೆ ಪೌರಾಯುಕ್ತರು ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕಂದಾಯ ಇಲಾಖೆ ಸೇರಿರುವ ನಿವೇಶನವನ್ನು ನಗರಸಭೆಯವರಿಗೆ ನೀಡಲು ಬಾರದೇ ಇದ್ದರೂ ಮಂಜೂರು ಮಾಡಲಾಗಿದೆ. ಅನಧಿಕೃತವಾಗಿ ನಿವೇಶನಕ್ಕೆ ಪರ್ಯಾಯವಾಗಿ ನೀಡಿರುವ ನಿವೇಶನ ಉಳಿಸಿಕೊಳ್ಳಲು ನಗರಸಭೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ನಿವೇಶನಕ್ಕೆ ದಾರಿ ಮಾಡಿಕೊಡಲು ವಿಶೇಷ ಆಸಕ್ತಿ ವಹಿಸುತ್ತಿದೆ ಎಂದರು. ಪೃಥ್ವಿರಾಜ್ ಗಡ್ಡಾಳೆ ಮಾತನಾಡಿ, 6 ತಿಂಗಳ ಹಿಂದೆಯೇ ಹೈಕೋರ್ಟ್ ಆದೇಶವನ್ನು ನಗರಸಭೆ ಪಾಲಿಸಬೇಕಿತ್ತು. ಆದರೆ ಹಿಂದಿನ ಪೌರಾಯುಕ್ತರು ಜಾರಿಗೆ ಪ್ರಯತ್ನಿಸಿಲ್ಲ. ಈಗಿನ ಪೌರಾಯುಕ್ತರು ಹೈಕೋರ್ಟ್ ಆದೇಶದಲ್ಲಿ ಇರದೇ ಇರುವ ಅಂಶಗಳನ್ನು ಹೇಳುವ ಮೂಲಕ ದೌರ್ಜನ್ಯದಿಂದ ತೆರವುಗೊಳಿಸಲು ಬರುತ್ತಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಲಾಗಿದೆ. ಪ್ರಭಾವಕ್ಕೆ ಒಳಗಾಗಿ ನಗರಸಭೆ ಪೌರಾಯುಕ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೈಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸದೇ ಇದ್ದರೂ HRB ಲೇಔಟ್ನಲ್ಲಿಯೇ ರಸ್ತೆ ನಿರ್ಮಾಣ ಮಾಡುವುದಾಗಿ ಹೇಳುತ್ತಿದ್ದಾರೆ. ಸುಮಾರು 1500 ಜನ ವಾಸಿಸುವ ಲೇಔಟ್ನಲ್ಲಿ ರಸ್ತೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಅವಕಾಶ ನೀಡಿದರೆ ನಿವಾಸಿಗಳಿಗೆ ತೊಂದರೆಯಾಗುತ್ತದೆ. ಈ ಕುರಿತು ನ್ಯಾಯಾಲಯದ ಮೊರೆಯೂ ಹೋಗುವುದಾಗಿ ಹೇಳಿದರು. ಕೆಲವು ಎನ್ಫೋರ್ಸ್ಮೆಂಟ್ ಆಗಿ ನಮ್ಮ ಶ್ರೀನಿವಾಸ್ ಕಸ್ಬೆ ಒಂದು ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದ್ರು ಮುನ್ಸಿಪಲ್ ಅಂತ. ಆ ಲ್ಯಾಂಡಿಗೆ ಏನಪ್ಪ ಅಂದರೆ ಜೈಲಿನ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟರು ಹೀಗಾಗಿ. ಆದರೆ ಅವರು ಜೈಲಿನವರು ಅಪೇಕ್ಷಣೆ ಮಾಡಲಿಕ್ಕಿದ್ದಾರೆ ಅಂತೇಳಿ ಅವರು ಸುಮ್ಮನೆ ನಮ್ಮ ಹತ್ರ ಬಂದು ನಮ್ಮ HRB ಹಿಂದಗಡೆ ದಾರಿ ಹಿಡಿದಿದ್ರು ಸಹಿತ ಸರ್ಟಿಫಿಕೇಟ್ ದಾರಿ ಮಾಡಲಿಕ್ಕೆ ಏನಾದರೆ ಬಹಳ ಪ್ರಯತ್ನ ಮಾಡಲಿಕ್ಕೆ. ಅದರಿಂದ ಏನಾಗಿತ್ತು, ಅದ್ರ ಬಗ್ಗೆ ಸಾಕಷ್ಟು ಒಂದು ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆದು ಹೈಕೋರ್ಟ್ ಒಂದು ತೀರ್ಮಾನಕ್ಕೆ ಬಂದರು. ಅದರ ಖಾತೆಗೆ ಆಗಿರೋದು ನಾವು ಕೊಟ್ಟಿವಿ. ಇಲ್ಲಿ HRB ದಾರಿ ಮಾಡಿದಂಥ ಯಾವ ವಿಷಯ ಹೇಳೇ ಇಲ್ಲ. ಅವರು ಹೇಳಿದ್ರು ಸಹಿತ ಸುಮ್ಮನೆ ಏನಪ್ಪ ಅಂದರೆ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬಂದು ಸುಮ್ಮನೆ ಕೊಟ್ಟು ದಾರಿ ಮಾಡಿಕೊಡ್ರಿ ಅಂತ ಕೇಳಬೇಕಾರೆ ನಮ್ಮ ಶ್ರೀನಿವಾಸ್ ಕಸ್ಬೆ ಕೋರ್ಟ್
ಬರೀ ಜಾಗ ಕೊಡ್ತಾರೆ ಅವರಿಗೆ ಆಮ್ ತಾಲೂಕಿನ ಜನರು ನಿವೇಶನ ಇದ್ರು ಅಂತ ಅದು ಗಾರ್ಡನ್ ಮಾಡೋ ಹೋಗ್ತಿನಾಗ ಆ ಗಾರ್ಡನ್ ಮುನ್ಸಿಪಾಲಿಟಿ ಹ್ಯಾಂಡ್ ಓವರ್ ಮಾಡ್ಕೊಂಡು ಅದು ಆಲ್ಟರ್ನೇಟಿವ್ ಬಗ್ಗೆ ಈ ಜಾಗ ಕೊಡ್ತಾರೆ. ಯಾವುದು ಜೈಲ್ಗಡೆ ಇಲ್ಲದ ಜಾಗ ಇಲ್ಲಿ ಅವ್ರಿಗೆ ಸರ್ಕಾರ ಕೊಟ್ಟಾರ, ತಾವು ಮುನ್ಸಿಪಾಲಿಟಿ ಕೊಡ್ತಾರೆ. ಇಲ್ಲ ಸರ್, ಮುನ್ಸಿಪಾಲಿಟಿ ಕೊಟ್ಟಾರ, ಮುನ್ಸಿಪಾಲಿಟಿ ಇಲ್ಲಿಗಲ್ ಮಾಡ್ಯಾರ ಸರ್. ಅದು ಬರೋದಿಲ್ಲ. ಯಾಕಂದ್ರೆ ಮುನ್ಸಿಪಾಲಿಟಿ ಅಥಾರಿಟಿನೆಲ್ಲ ಅವ್ರಿಗೆ ರೆವಿನ್ಯೂ ಲ್ಯಾಂಡ್ ಅದು 100% ರೆವಿನ್ಯೂ ಲ್ಯಾಂಡ್. ಮುನ್ಸಿಪಲ್ ಅಥಾರಿಟಿ ಅವ್ರು ಕೊಟ್ಟಿದ್ರೆ ತಪ್ಪು. ಈಗ ನೀವು ಅದನ್ನೇ ಚಾಲೆಂಜ್ ಮಾಡ್ರಿ. ಈಗ ಅದನ್ನ ನಾವು ಚಾಲೆಂಜ್ ಮಾಡಿ ಕೊಟ್ಟಿಗೆ ಹೋಗಿ ಈಗಾಗಲೇ ಅವ್ರು ಏನಾಗಿರ್ತಾರ, ಈ ಹೈಕೋರ್ಟ್ನಿಂದ ಒಂದು ಆಗಿದೆ ಏನು ಎಕ್ಸಿಸ್ಟಿಂಗ್ ರೋಡ್ ಏನಾದ ಈ ಸತಿ ಇರ್ತಕ್ಕಂಥ ರೋಡು ಅದನ್ನ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡ್ರಿ, ಗಂಡ ಕಾಲ್ಪಾಟ ಮಾಡ್ರಿ ಅಂತ ಹೈಕೋರ್ಟ್ ಆರ್ಡರ್ ಮಾಡ್ಯಾರ. ಆಗ ಅವ್ರು ಏನಾಗಿರ್ತದೆ, ಈ ಮುನ್ಸಿಪಲ್ ಕಮಿಷನರ್ ಅದನ್ನ ಬಿಟ್ಟು ನಮ್ಮ ಹೆಚ್ಚಾಗಿ ಒಂದು ದಾರಿ ಕೊಡ್ಬೇಕಂತಂದ್ರೆ ಈಗಾಗಲೇ 3-4 ಸಲ JCB ತಗೊಂಡು ಕೊಡ್ಬೇಕಂತ ಬಂದಿದ್ರು. ನಮಗೆ ಒಂದು ತೊಂದರೆ ಕೊಡೋಕೆ ಅದ್ರ ಬಗ್ಗೆ ನಾವು ಸಾಕಷ್ಟು ಅಪ್ಲಿಕೇಶನ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಆದರ್ಶ ಅವರು ಯಾವ ಅಂಶ ಕೊಡೋದಾಗಿದೆ ಏನೋ ಗೊತ್ತಿಲ್ಲ. ಸುಮ್ಮನೆ ಬರ್ತಾರ ಪ್ರತಿನಿತ್ಯ 6 ತಿಂಗಳು 3 ತಿಂಗಳಿಗೊಮ್ಮೆ JBC ಜಾಗ ಅಲ್ಲ ಸರ್. ಈಗಾಗಲೇ ರೋಡ್ ಆದ ಅದೇ ರೋಡ್ ಕಂಟಿನ್ಯೂ ಮಾಡಿ ನಮಗೆ ಯಾಕೆ ತೊಂದರೆ ಕೊಡ್ತೀವಿ ಅಂತ ಕೇಳಿದ್ರು ಅವ್ರು ಇರೋ. ಅದಕ್ಕೆ ನಾವೇನಾದ್ರು ಸ್ವಲ್ಪ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ದುಃಖ ಅವರು ಏನಾದ್ರು ತೋರಿಕೆ ಇಲ್ಲ ಸರ್. ಅದು ಗೆದ್ದೆ ಕಮಿಟಿ ಒಂದೇ ರೋಡ್ ಆದಲ್ಲ ಅದು ಸರ್ ಏನ್ ನೋಡೋದು ಅವರು ಜೈಲಿನ ಅಪೇಕ್ಷೆ ಮಾಡಕ್ಕಿದ್ದಾರೆ. ಯಾಕಂದ್ರೆ ಜೈಲು ಕ್ವಾರ್ಟರ್ಸ್ ಅಲ್ಲ, ಮೊದಲಿಂದ ಇಲ್ಲಿ ಯಾರು ಇಲ್ಲ. ವೇದಿಕೆ ಕಚೇರಿ ಕೊಟ್ಟು ಜಾಗ ಯಾರು ವಾಸನೆ ಮಾಡಿಲ್ಲ, ಮೊದಲಿಂದ ಉಳಿದವರಿಗೂ ಮಾಡಿಲ್ಲ. ಏನಿಲ್ಲ ಸರ್, ಇಲ್ಲೊಂದು ತಾಯಿನ ಗುಡಿ ಅದ. ತಾಯಿನ ಗುಡಿ ಅಂದ್ರೆ ರಾಜಶೇಖರು ನಮ್ಮ ಮಾಂಸ ತಾಯಿನ ಗುಡಿ ಪೂಜೆ ಮಾಡಿ ಕೆತ್ತಿದ್ರೆ ಬರ್ತಿದ್ರು ಅಷ್ಟೇ. ಇಲ್ಲಿ ಯಾರು ಮಂದಿ ವಾಸ ಆಗಿದೆ ಬೇಕಾದ್ರೆ ನಾವು ಬರ್ತೀವಿ ನೋಡ್ತೀವಿ ಅಂತ ನಿಮ್ಗೆ ತೋರಿಸ್ತೇವೆ ನಾವು. ಬೇಕಾದಷ್ಟು ಮಾಡಿ ಸರ್, ಮಾಡಿವಿ. ಕೋರ್ಟಿಗೂ ಹೋಗಿವಿ, ಕೋರ್ಟ್ನಾಗೂ ನಡೆದಿತ್ತು. ಈಗ ಜುರಿಡಕ್ಷನ್ ಚೇಂಜ್ ಮಾಡಿರೋದ್ರೆ ಬೆಂಗಳೂರು ಹೈಕೋರ್ಟ್ನಿಂದ ಒಂದು ಆದೇಶ ಮಾಡ್ತಾರೆ. ಆ ಹೈಕೋರ್ಟ್ ಆದೇಶ ಏನು ಮಾಡ್ಯಾರ ಅದನ್ನು ತಿರುಚಿ ನಮ್ಮ ಕಮಿಷನರ್ ನಮ್ಗೆ ಪಡ್ತಿದ್ದಾರೆ. ಸುಮ್ಮನೆ 2017 ಆದ್ಮೇಲೆ ಇದುವರೆಗೆ ಸುಮ್ಮನೆ ಪೂಜೆ ಮಾಡಿಲ್ಲ. ಈ ಮುನ್ಸಿಪಲ್ ಅಥಾರಿಟಿ ಡಿಲೇ ಮಾಡಲಾಗ್ತಿದೆ. ಈಗ ಕೆಲಸ ತಗೊಂಡ್ಬಂದು ನಾನು ಇವರು ಶ್ರೀನಿವಾಸ ಕೃಷ್ಣ ಅಗೇನ್ಸ್ಟ್ ಕಮಿಷನರ್ ನೀವು ನಗರಸಭೆ ಕೆಲಸ ಮಾಡಿದ್ರಿ? ಹೌದು ಸರ್. ನಗರಸಭೆ ಹೌದು, ಒಂದು ಕಡೆ ಕೋರ್ಟ್ ಹೌದು, ನ್ಯಾಯಾಲಯದಲ್ಲಿ ಹೌದು ಸರ್. ಇನ್ನೊಂದು ಕಡೆ ನಿಮ್ಮ ವಿರೋಧ ಕೂಡ ಏನ್ ಮಾಡ್ಬೇಕಾಗ್ತದೆ ಪರಿಹಾರ? ಪರಿಹಾರ ನಾವೇನಿದೆ ಸರ್, ನಮ್ಮಲ್ಲಿ ದಾರಿ ಇಲ್ಲ, ನಮ್ಮಲ್ಲಿ ದಾರಿ ಕೊಡಬಾರ್ದು. ಕೋರ್ಟಿಗೆ ಆಲ್ರೆಡಿ ಒಂದು ಜಡ್ಜ್ಮೆಂಟ್ ಮಾಡಿಬಿಟ್ಟಿವಿ ಸರ್. ಒಂದು ನಿಮಿಷ ಸ್ವಲ್ಪ ಹೇಳ್ತೀನಿ. ಈ ಕೋರ್ಟಲ್ಲಿ ಆರ್ಡರ್ ಏನಾಗಿದೆ ಅಂದರೆ ಸರ್, ಈ ಜೈಲು ಎದುರುಗಡೆಯಿಂದಲೇ ರೋಡ್ ಕೊಡಬೇಕಂತ ಆರ್ಡರ್ ಆಗಿದೆ. ಎಲ್ಲಿಯೂ ಇಲ್ಲ. ಈಗ ಯಾರು ಪ್ರೈವೇಟ್ ಪ್ರಾಪರ್ಟಿಗೆ ನೀವು ಯಾರು ಸುಮ್ಮನೆ ನೀವು ಹೋಗ್ಬೋದಾ? ಏನಾದ್ರೂ ಒಂದು ಪರ್ಮಿಷನ್, ಏನಾದ್ರೂ ಒಂದು ಆರ್ಡರ್ಸ್ ಇರಬೇಕಲ್ಲ. ಈಗ ಆರ್ಡರ್ ಏನಾಗಿದೆ, ಎಕ್ಸಿಸ್ಟಿಂಗ್ ರೋಡ್ ಯೂಸ್ ಆಗುತ್ತೆ. ಎರಡನೇ ಪಾಯಿಂಟ್ ಆಗಲ್ಲ, ಜೈಲ್ ಆಪೋಸಿಟ್ ಅಂತ ಹೇಳಿ ರೋಡ್ The petitioner is the owner in possession of the site 2-2-14/1. ಈ 2-2-14/1 ಹೌದು, ನಮ್ದು 2-2-4. ನಮ್ಗೆ ಅವರಿಗೆ ಸಾಕಷ್ಟು ದೂರ ಸರ್. ಒಂದು ರಾಯಚೂರು city which is within the jurisdiction of Raijur municipality. The grievances of the petitioner is that through 30 feet wide road existing, not the main road. Exist already ada sir. Main road to the property owned by the petitioner, and respondent number 3 had also taken into consideration the existence of the road, but as per the road was not completed. There was some obstructions said to have been caused by the jail authority.
more than that also. Jail authority, despite they have no right to do those work. ಯಾಕಂದ್ರೆ ಅವರು ಅಬ್ಜೆಕ್ಷನ್ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಆಗ ಅವ್ರು ಮಾಡಕ್ಕಿದ್ರೆ ಅವರು ಅಬ್ಜೆಕ್ಷನ್ ಮಾಡಕ್ಕಿದ್ರೆ ಅಂತ ಏನು ಮಾಡಿದ್ರು ಅದನ್ನು ಬಿಟ್ಟುಬಿಟ್ರು. ಈಗ ನಮ್ಮಲ್ಲೇ ಬರಕ್ಕಿದ್ದಾರೆ ಅದು ರೋಡ್ ನಮ್ಮಲ್ಲಿ ಕೊಟ್ಟರೆ ಅಂತ ಕೇಳಿದ್ರು ಸರ್. ಈ ಸಂದರ್ಭದಲ್ಲಿ ನಿವಾಸಿಗಳ ಸಂಘದ ಅಧ್ಯಕ್ಷ ಎಜಾಜ್ ಪಾಷಾ, ಅಖ್ತರ್ ಹುಸೇನ್, ಶಂಕರ್, ಸೈಯದ್, ಬಶೀರುದ್ದೀನ್ ಇನ್ನಿತರರು ಉಪಸ್ಥಿತರಿದ್ದರು. ಬಿಎಸ್ಕೆ ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. ಬಿಎಸ್ಕೆ ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. BSK Fashions, Cloth Bazaar, MG Road, Raichur. Call 08532 250 288. Lakshmi Fashion, Ready-made Exclusive Showroom. Dealer in Baba Suit, Sherwani, Modi Suit, T-shirt, jeans pant, cotton shirt and pant, formal shirts and pant, party wear shirts and pant, western top, kurtis, leggings, girls jeans, chudidar, karak chudidar, Karachi chudidar, fancy gagra, short frock, long frock, short and long tops, fancy gowns and all types of kids wear, women's wear and men's wear available. Lakshmi Fashion, Ready-made Exclusive Showroom, Kids Wear, Women's Wear and Men's Wear. Kodagunti Complex, Bangikunta, Bestwapet, Raichur. Mobile 99800 63065. Hotel Orange, Boarding and Lodging. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು: ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3 ಬೆಡ್ ಎಸಿ ಡಿಲಕ್ಸ್ ರೂಮ್, ಎಸಿ ಬ್ಯಾಂಕ್ವೆಟ್ ಹಾಲ್ 250 to 300 members capacity, 200 capacity dining hall. We take arrangements. We arranging naming ceremony, birthday function, engagement, marriage, reception, business meeting, college seminars, kitty parties, etc. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Mobile 8861988829 99456 00634. GP Kids Wear ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. Zero teenage boy and girls fashionable clothing casuals. We have special for college girls party wear, top, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Wear beside SLV Hotel, Station Road, Raichur. ಮೈಸೂರು ಜಿಲ್ಲೆಯ ಸುತ್ತೂರು ಕ್ಷೇತ್ರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ 34ನೇ ರಾಜ್ಯ ಸಮ್ಮೇಳನದಲ್ಲಿ
ವಿಜಯ ಕರ್ನಾಟಕ ರಾಯಚೂರು ಜಿಲ್ಲೆ ಹಿರಿಯ ವರದಿಗಾರರಾದ ಜಗನ್ನಾಥ್ ದೇಸಾಯಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಾರ್ಷಿಕ ಪ್ರಶಸ್ತಿ ನೀಡಲಾಯಿತು. ಮೈಸೂರು ಜಿಲ್ಲೆಯ ಸುತ್ತೂರು ಕ್ಷೇತ್ರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದ 34ನೇ ರಾಜ್ಯ ಸಮ್ಮೇಳನದಲ್ಲಿ ವಿಜಯ ಕರ್ನಾಟಕ ರಾಯಚೂರು ಜಿಲ್ಲೆಯ ಹಿರಿಯ ವರದಿಗಾರ ಜಗನ್ನಾಥ್ ದೇಸಾಯಿ ಅವರಿಗೆ ಹಾಗೂ ವಿಜಯವಾಣಿ ಪತ್ರಕರ್ತೆ ಕಲಬುರಗಿ ಆವೃತ್ತಿ ಸ್ಥಾನಿಕ ಸಂಪಾದಕ ವಾದಿರಾಜ್ ವ್ಯಾಸಮುದ್ರ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಸುತ್ತೂರು ಕ್ಷೇತ್ರದ ಶ್ರೀಗಳು, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಸ್ವಲ್ಪ ಹಿಂದೆ ಬನ್ನಿ ಇವ್ರೆ. ಹಲೋ, ಹಿಂದೆ ಬರ್ರಿ. ಮಾರ್ಚ್ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ಇಂಜಿನಿಯರಿಂಗ್ ವಿಭಾಗ ಜಾಗೃತವಾಗಿ ಕಾರ್ಯನಿರ್ವಹಿಸುವ ನಡೆಯುತ್ತಲೇ ಬಂದಿದೆ. ಆದರೀಗ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ಸರ್ಕಾರ 2 ಅಧಿಕಾರಿಗಳನ್ನು ಒಂದೇ ಸ್ಥಳಕ್ಕೆ ನಿಯುಕ್ತಿಗೊಳಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಎಸ್.ವಿ. ರಮೇಶ್ ಮತ್ತು ಬಿ.ಬಿ. ಪಾಟೀಲ್ ಇಬ್ಬರನ್ನು ಈ ಹುದ್ದೆಗೆ ನೇಮಿಸಿ ಆದೇಶ ನೀಡಿರುವುದು ಯಾರು ಇಲ್ಲಿ ಅಧಿಕಾರಿ ಎಂಬ ಜಿಜ್ಞಾಸೆ ಪ್ರಾರಂಭವಾಗಿದೆ. ಇಬ್ಬರು ಅಧಿಕಾರಿಗಳಿಗೂ ಯಾರು ಮುಂದುವರಿಯಬೇಕೆಂಬ ಗೊಂದಲ ಮುಂದುವರಿಯಲು ಕಾರಣವಾಗಿದೆ. ಉಸ್ತುವಾರಿ ಸಚಿವರ ಮಾಹಿತಿ ಆಧಾರದ ಮೇಲೆ ವರ್ಗಾವಣೆ ಪ್ರಕ್ರಿಯೆ ನಡೆದಿದೆ. ಆದರೆ ಒಂದೇ ಹುದ್ದೆಗೆ 2 ಅಧಿಕಾರಿಗಳನ್ನು ನಿಯುಕ್ತಿ ಮಾಡಿರುವ ಲೋಕೋಪಯೋಗಿ ಇಲಾಖೆ ಕಾರ್ಯವೈಖರಿ ಪ್ರಶ್ನಿಸುವಂತಾಗಿದೆ. ತಿಂಗಳಾಂತ್ಯಕ್ಕೆ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಳಿಸಿ ಸರ್ಕಾರ ನೀಡಿರುವ ಅನುದಾನ ಕಡಿತವಾಗದಂತೆ ಎಚ್ಚರಿಕೆ ವಹಿಸಬೇಕಾದ ತಿಂಗಳಲ್ಲಿಯೇ ಅಧಿಕಾರಿಗಳ ವರ್ಗಾವಣೆ ನಡೆದು ಯಾರು ಕುರ್ಚಿಗೆ ಕೊಡಬೇಕೆಂಬ ಗೊಂದಲ ಸೃಷ್ಟಿಯಾಗಿರುವುದರ ಹಿಂದೆ ಸಮ್ಮಿಶ್ರ ಸರ್ಕಾರದ ಪ್ರಭಾವಿಗಳ ಕೈವಾಡವಿದೆ ಎಂದು ಹೇಳಲಾಗಿದೆ. ಸರ್ಕಾರವೇ ಈ ಕುರಿತು ಸ್ಪಷ್ಟನೆ ನೀಡಬೇಕು. ಇಲ್ಲದೆ ಹೋದಲ್ಲಿ ಅಧಿಕಾರಿಗಳ ಮಧ್ಯೆ ಕಚ್ಚಾಟಕ್ಕೆ ಸರ್ಕಾರವೇ ಕಾರಣವಾಗುತ್ತದೆ ಎಂಬ ಚರ್ಚೆಗಳು ಪ್ರಾರಂಭವಾಗಲು ಕಾರಣವಾಗಿವೆ. ಈ ಹಿಂದೆಯೂ ಪ್ರಭಾರಿ ಹುದ್ದೆಯಲ್ಲಿ ಜಿಲ್ಲಾ ಕಚೇರಿಯನ್ನು ನಿರ್ವಹಿಸುತ್ತಿದ್ದ ಇಲಾಖೆಯ ಅಧಿಕಾರಿಯನ್ನು ವರ್ಗಾಯಿಸುವುದರಲ್ಲಿಯೇ ಗೊಂದಲ ಸೃಷ್ಟಿಸಿದೆ. ಲೋಕೋಪಯೋಗಿ ಇಲಾಖೆ ಸಚಿವ ಎಚ್.ಡಿ. ರೇವಣ್ಣ ಇವರ ಬಳಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಯಾರು ಇಲಾಖೆ ಕಾರ್ಯಪಾಲಕ ಅಭಿಯಂತರರು ಎಂಬುದು ಮಾತ್ರ ನಿಗೂಢವಾಗಿದೆ. ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಸಮಾವೇಶವನ್ನು ಮಾರ್ಚ್ 4ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಪೆವಿಲಿಯನ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯಲಿದೆ ಎಂದು ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಕೋಆರ್ಡಿನೇಟರ್ ಮೊಹಮ್ಮದ್ ಫಿರೋಜ್ ಇಮ್ರಾಜ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಸಮಾವೇಶದ ನೇತೃತ್ವವನ್ನು ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಸೈಯದ್ ಅಹಮದ್ ವಹಿಸಲಿದ್ದಾರೆ. ಸಮಾವೇಶದ ಉದ್ಘಾಟನೆಯನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಐಸಿಸಿ ಅಲ್ಪಸಂಖ್ಯಾತರ ಘಟಕದ ನದೀಂ ಜಾವೇದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್, ಕೆಪಿಸಿಸಿ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ, ರಾಜ್ಯದ ಸಚಿವರು, ಲೋಕಸಭಾ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅಲ್ಪಸಂಖ್ಯಾತರ ಘಟಕದ ಹಿರಿಯ ಮುಖಂಡರು ಭಾಗವಹಿಸಲಿದ್ದಾರೆ. ನಗರ, ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸದಸ್ಯರು, ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶ ಯಶಸ್ವಿಗೊಳಿಸಬೇಕೆಂದು ಮೊಹಮ್ಮದ್ ಫಿರೋಜ್ ಇಮ್ರಾಜ್ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 10ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಸಂಪರ್ಕ ಅಭಿಯಾನ, ಪಕ್ಷದ ಬಿವಿ ನಾಯಕರಿಂದ ಚಾಲನೆ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಕಾರ್ಯಕ್ರಮ, ಪಾಕಿಸ್ತಾನ ವಿರುದ್ಧ ಮಾತನಾಡದ ಮಹಾಗಠಬಂಧನ್ ನಾಯಕರು, ಚಕ್ರವರ್ತಿ ಸೂಲಿಬೆಲೆ ಟೀಕೆ. ಮಾರ್ಚ್ 10ರಂದು ದಲಿತ ಅಲ್ಪಸಂಖ್ಯಾತ ಗಮನಿರತ ಹಕ್ಕೊತ್ತಾಯ ಸಮಾವೇಶ, ಎಎನ್ ಅಶೋಕ್. ಎಚ್ಆರ್ಪಿ ಲೇಔಟ್ನಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣ, ನಗರಸಭೆ ಪೌರಾಯುಕ್ತದ ಬಳಕೆ, ಗುರುರಾಜರಾವ್ ಆರೋಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸೀಮೆಯನ್ನು ಮತ್ತೆ ಭೇಟಿಯಾಗೋಣ.